ಪುದೀನಾ ಕಬಾಬ್. ನಿಧಾನಕ್ಕೆ ಬಿಡು. ನಮ್ಮನೇಲಿ ಒಂದು ಆನೆ ಸಾಕಿದ್ದೀವಿ ನೋಡಿದ್ರೆ ಭಟ್ರಂತೆ ಕಂಡರು ಮನೆಯಲ್ಲಿ ಎಲ್ಲರೂ. Hey, hello guys, welcome back to one more video. ಇವತ್ತಿನ ಸ್ಪೆಷಲ್ ಏನು ಅಂದರೆ ಕೇಕ್ ತಿನ್ಕೊಳ್ಳೋದಲ್ಲ, ಇವತ್ತು ನಮ್ಮ ಅಮ್ಮನ ಹುಟ್ಟುವ ಹಬ್ಬ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮಾಮಿ. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮಮ್ಮ ಎಲ್ಲರೂ, ವಿತೌಟ್ ಮೈ ಬ್ರದರ್. ಅವ್ನು ಬರಲ್ಲ, ನಮ್ಮಣ್ಣ. ಮಮ್ಮಿ ಏನು ವಿಶೇಷ ಇವತ್ತು? ಹೇಳಮ್ಮ. ನಾವೇನು ಚಿಕ್ಕ ಮಕ್ಕಳ? ನೀನು ಚಿಕ್ಕ ಮಗುನೇ, ಹೇಳು ಏನು ವಿಶೇಷ? ಏನು ವಿಶೇಷ? ಏನು ಮಾಡ್ತೀಯ? ಏನು ಮಾಡ್ತೀಯ ಏನು ನೋಡೋಣ. ಇವತ್ತು ನಮ್ಮಮ್ಮನ ಬರ್ತಡೇ ಆಗಿರೋದ್ರಿಂದ ನಾವು ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಸ್ಪೆಷಲಾಗಿ ಮಾಡ್ತಿದ್ದೀವಿ. ಸ್ಪೆಷಲ್ ಬಿರಿಯಾನಿ ಆ್ಯಂಡ್ ಚಿಕನ್ ಬೈ ಮೀ ಆ್ಯಂಡ್ ಮೈ ಬ್ರದರ್. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಫೈನಲಿ ದರ್ಶನ ಮುಗಿಸ್ಕೊಂಡು, ಒಳ್ಳೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ನಮ್ಮ ಅಮ್ಮನ ಪ್ರೀತಿಯಿಂದ, ಅಮ್ಮ ನನಗೆ ಕಾಲು ಸೂಪ್ ಬೇಕು ಅಂದೆ. ನಮ್ಮಮ್ಮ ಬರ್ತಡೇ ಖುಷಿಗೆ ಕಾಲು ಸೂಪ್ ಕೊಡಿಸಿದ್ದಾರೆ. ಇವಾಗ ಮನೆಗೆ ಹೋಗಿ ಕಾಲು ಸೂಪ್ ತಿನ್ನೋದು. ಚಿಕನ್ ತಗೊಂಡಿದ್ದೀವಿ. ಮಮ್ಮಿ ಬರ್ತಡೇ ಸ್ಪೆಷಲ್ಗೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಮಾಡ್ತೀವಿ. ನಾವು ಮಾಡಲ್ಲ, ನಮ್ಮಮ್ಮನೇ ಮಾಡ್ತಾರೆ. ನೀನೇ ಮಾಡ್ತಿದ್ದೇನಮ್ಮ? ಹಾಂ, ನಾನೇ ಮಾಡ್ತೀನಿ. ಕೊಡು, ಹೇಳು, ನೀನೇ ಮಾಡ್ತಿದ್ದೇನೆ. ಹಾಂ, ಸ್ಪೆಷಲ್ಲು, ಬರ್ತಡೇ ಸ್ಪೆಷಲ್ಲು. ನೀವು ಮಾಡಿಕ್ರಿ ಬರ್ಡೇಗೆ ಒಂದಿನ. ನಾವು ಮಾಡ್ತೀವಿ, ತಿನ್ನಕ್ಕಾಗ್ದಿರ ಆಮೇಲೆ ಆಗೋದ್ರೆ ಅಂತ ಭಯ ಅಷ್ಟೇ. ಹೇಳ್ಕೊಡ್ತೀನಿ. ಹಾಂ, ಹೇಳ್ಕೊಟ್ರೆ ನಾವೇ ತಾನೇ ಮಾಡೋದು. ಹಾಂ, ಸರಿ. ಗೈಸ್, ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫುಲ್ ವಿಡಿಯೋ ವಿತೌಟ್ ಸ್ಕಿಪ್ಪಿಂಗ್ ನೋಡಿ, ಮಸ್ತ್ ಮಜಾ ಮಾಡಿ. ಗೈಸ್, ಮನೆಗೆ ಬಂದು ನಾಷ್ಟ ಮಾಡಿ, ಹೊಟ್ಟೆ ತುಂಬ ನಾಷ್ಟ ತಿಂದು, ಇವಾಗ ನಮ್ಮ ಅಡುಗೆ ಸೆಷನ್. ವೆಲ್ಕಮ್ ಬ್ಯಾಕ್ ಟು ಕಿಚನ್, ಗೀತಾಸ್ ಕಿಚನ್. ನಮ್ದು ತಿನ್ನೋದೇ ಗೈಸ್. ಏನು ಸ್ಪೆಷಲ್ಲು ಅಂದರೆ ನಾವು ತಿನ್ನೋದೇ, ಮಾಡ್ಕೊಂಡು ತಿನ್ನೋದೇ ನಮ್ಮ ಸ್ಪೆಷಲ್ಲು. ನೋಡಿ, ಇವಾಗ ಕಬಾಬ್ ಕಳಿಸ್ತಿದ್ದಾರೆ. ಹೋದ ಸಲ ಬೆಣ್ಣೆ ಕಬಾಬ್ ಮಾಡಿದ್ರು, ಈ ಸಲ ಡಿಫ್ರೆಂಟಾಗಿ ತೇಜು ಕಬಾಬ್ ಪೌಡರ್ ಯೂಸ್ ಮಾಡಿ ಒಳ್ಳೆ ಕಬಾಬ್ ಯೂಸ್ ಮಾಡ್ತಿದ್ದಾರೆ. ನೋಡಿ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಡು. ಹಾಯ್ ಅಣ್ಣ. ನಮಸ್ಕಾರ ಕನ್ನಡಿಗರಿಗೆ. ಜೈ 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 ಜೈ. ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೊಂಡಿದ್ದೀನಿ. ಏನಕ್ಕೆ? ಮಿಕ್ಸಿಗೆ. ಇನ್ನೆಂತಕ್ಕೆ? ಏನಕ್ಕೆ ಸ್ಪೆಷಲ್ ಇದು, ಹೇಳಿಲ್ವಾ? ಇದು ಒಂದೇ ತರ ಕಬಾಬ್ ಅಲ್ಲ, ಇದು ಸ್ಪೆಷಲ್ ಕಬಾಬ್. ಅವಂದೇ ರೆಸಿಪಿ, ಅವಂದೇ ಓನ್ ರೆಸಿಪಿ ಹಾಕಿ ಏನೇನೋ ಮಾಡಿ ತಿನ್ನಿಸ್ತಾನೆ. ಬಟ್ ಚೆನ್ನಾಗಿರುತ್ತೆ ಅಂತ ಹೇಳೋದೇ. ತಿಂದಿಲ್ವಾ? ತಿಂದಾದ್ಮೇಲೆ ಹೇಳ್ತೀನಿ. ಪುದೀನ ರುಬ್ಕೊಂಡು ಬಂದಿದ್ದಾನೆ ಗೈಸ್. ಇಲ್ಲಿ ನೋಡಿ ಹೆಂಗ್ ರುಬ್ಬಿದ್ದಾನೆ. ಅದು ಬೇಡ ಕಣೋ, ಅದು ಸ್ಪೆಷಲ್ ಹೇಳಂತಕ್ಕ ಸುಮ್ಮನೆ ಲಾಪ್ ಆಯ್ತು ಅದು, ಅದಕ್ಕೆ ಬೇಡ ಕಣೋ. ಅಲ್ಲ, ಬರುತ್ತೆ. ಬರೋ ತನಕ ಮನುಷ್ಯನಿಗೆ ಮೊದಲು ಬಿಟ್ಬಿಡೋಣ. ತಾಳಿದವನು ಬಾಳಿ ಅನ್ನುವಂತ ಗಾದೆನೇ ಇದೆಯಂತೆ. ಹೌದಣ್ಣ. ಇವ್ರಿಗೆ 1-2 ನಿಮಿಷ ಚಿಕನ್ ಕಬಾಬ್ ಮಾಡಕ್ಕೆ ತಾಳ್ಮೆ ಇಲ್ಲ ಅಂದ್ರೆ ಅದು ಏರಿಯತ್ತಿ. ಒಂದು ಕಡೆ ಕರ್ತವ್ಯ ಕೈ ಬೀಸಿ ಕರೆಯುತ್ತೀವಿ, ಇನ್ನೊಂದು ಕಡೆ ಇವನು ವಿಡಿಯೋ ಮಾಡ್ಕೊಂಡು ನಿಂತಿದ್ದಾನೆ. ನಾನು ಯಾವ ಕಡೆಗೆ ಹೋಗ್ಲಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಏನಮ್ಮ ನಿನ್ ಬರ್ತಡೇ ಸ್ಪೆಷಲ್ ಈ ರೇಂಜ್ ಬಿರಿಯಾನಿ. ಒಂದು ವಿಷಯ ಹೇಳೋದೇ ಬರ್ತಾ ಇತ್ತು. ಇವತ್ತು ನಮ್ಮ ಮಾತೃಶ್ರೀ ಅವರ ಜನ್ಮದಿನ. ಅವರು ಹುಟ್ಟಿದಂತ ಆಟೆಲ್ಲಗಳು ಈ 44 ವರ್ಷದ ಹಿಂದೆ ಈ ಭೂಮಿಗೆ ಒಂದು ಅದ್ಭುತ ಅದೆಲ್ಲ ಹೇಳ್ತಿದ್ರು. ಅದೆಲ್ಲ ಅದು ಜಸ್ಟ್ 16 ಇಯರ್ಸ್. ನಮ್ಮಮ್ಮಂಗೆ 16 ವರ್ಷ ಚೈಲ್ಡ್ ಮ್ಯಾರೇಜ್ ಮಾಡ್ಬಿಟ್ಟಿದ್ರು. ಅವಾಗ ಅಷ್ಟು ಈ ಚೈಲ್ಡ್ ಮ್ಯಾರೇಜ್ ಮಾಡ್ಬಿಟ್ಟಿದ್ರು. ಇವನಿಗೆ 22, ಇವನಿಗೆ ನಮ್ಮಮ್ಮಂಗೆ ಚೈಲ್ಡ್ ಮ್ಯಾರೇಜ್ ಮಾಡ್ಬಿಟ್ಟಿದ್ರು. ಇವಾಗ ನಮ್ಮಮ್ಮಂಗೆ 16, ಇವನಿಗೆ 22. ನಮ್ಮಮ್ಮ ಹುಟ್ಟಕ್ಕೆ ಮುಂಚೆ 2 ವರ್ಷನ ಹೊಟ್ಟೆಲ್ಲ ಮದುವೆ ಮಾಡಿಸ್ಬಿಟ್ಟಿದ್ರು. ಇದು ಅದು ಆ ಕಾಲ. ಈ ಕಾಲ 22 ಆದ್ರೆ ಮದುವೆ ಆಗಿಲ್ಲ ಇನ್ನೂ. ಕಾಲ ಸರಿಲ್ಲ, ಕಾಲ ಕೆಟ್ಟೋಯ್ತು. ಅಯ್ಯಯ್ಯೋ. ಈಗ
ಈ ಸಲ ನಾವು ಈ ಸರಿ ಯೂಸ್ ಮಾಡ್ತಾ ಇರೋದು ನಾವು ಬೇರೆ ಕಬಾಬ್ ಪೌಡ್ರು. ತೇಜು ಕಣ ಹೇಳಿದ್ದೆ ತೋರಿಸಿದೆ. ಅದೇ ನಮ್ಮ ತೇಜು ಅವ್ರದ್ದು. ನಮ್ ತೇಜು ಗೊತ್ತಿರೋರು. ನಮ್ಮ ತೇಜು ಅವರು ಎಲ್ಲಿ ಅಂದ್ರೆ ಇಲ್ಲೇ ಇರೋದು. ಇಲ್ಲ, ಕಾಮಾಕ್ಷಿ ಪಾಳ್ಯದಲ್ಲಿ. ನಮ್ ತೇಜು ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಹೌದು. ಒಬ್ಬ ನಮ್ಮ ಹುಡುಗ ಬೆಳ್ಳುಳ್ಳಿನ ಅಚ್ಚುಕಟ್ಟಾಗಿ ಬೆಳೆಸ್ತಿದ್ದಾನೆ ನೋಡಿ, ಶ್ರದ್ಧೆಯಿಂದ. ಬೆಳಗ್ಗೆನೆ ಎದ್ದಿ ಹಂಗೆ ಬಂದು ಡೈರೆಕ್ಟ್ ಆಗಿ ಬೆಳ್ಳುಳ್ಳಿ ಬಿಡಿಸ್ತಿದ್ದಾನೆ ಇವತ್ತು. ಬೆಳ್ಳುಳ್ಳಿ ಏನು ನೋಡಿದ್ರೆ ಒಂದು ಆನೆ ಅಂತ ಹೋಗಿ ನೋಡಿದ್ರೆ ಒಂದು ಮೀಡಿಯಾದವರೆಲ್ಲ ಹೋಗಿದ್ರಂತೆ ಆನೆ ಮರಿ ಸತ್ತೋಗೈತೆ ಅಂತ. ನೋಡಿದ್ರೆ ಒಂದು ನಮ್ಮಲ್ಲೂ ಒಂದು ಆನೆ ಸಾಕಿದ್ದೀವಿ, ನೋಡಿದ್ರೆ ಒಂದು. ನಾನು ಇವನ ಕರ್ಕೊಳ್ಳಲ್ಲ ಗೈಸ್, ಅಜೀಬ್ ಮಾಡ್ತಾನೆ. ನೋಡಿದ್ರೆ ಒಂದು. ನೀನ್ ನನಗೆ ಹೇಳಿದ್ ಇವಾಗ. ಇನ್ನೇನಿದ್ದು? ಓ ಮಮ್ಮಿ ನೋಡಮ್ಮ. ಪಾಪ ಮಮ್ಮಿನ ಯಾಕೋ ಸೇರಿಸ್ತೀಯಾ? ಮಮ್ಮಿ ಫಸ್ಟ್ ನಮ್ಮ ಅಮ್ಮನಾಗ ಹೇಳ್ಕೊಂಡು ಸಣ್ಣ ಮಿನಿ ಆಮೆಗಳು ಇದ್ದಂಗಿದ್ರು. ಆಮೆ ಅಲ್ಲ ಕಣ, ಆನೆಗಳು. ಓಕೆ, ನೋಡಿ ಸ್ಪೆಷಲ್. ಇದೇ ಸ್ಪೆಷಲ್ ಕಬಾಬ್ ಪುಡಿ. ಇಲ್ಲಿ ತೋರ್ಸೋ, ಇಲ್ಲೇ ತೋರಿಸ್ತಾ ಇರೋದು ಬ್ರೋ. ಸ್ಪೆಷಲ್ ಕಬಾಬ್ ತಿನ್ನಲು ನಿಮಗೆ 2 ಬಾಯಿ ಬೇಕು. ತಿಂತಾ ಇದ್ರೆ 2 ಮೊಟ್ಟೆ. ಸ್ವರ್ಗ. ಎಷ್ಟು ಮೊಟ್ಟೆ? ಮೊಟ್ಟೆ 3 ಹಾಕ್ತಾ ಇದೀನಿ. ಚಿಕನ್ 1.5 kg ಇದೆ, 2 kg ಇದೆ. 2 kg ಚಿಕನ್ಗೆ 3 ಮೊಟ್ಟೆಯನ್ನು ಹಾಕುತ್ತಿದ್ದೇನೆ. 3 ಕಬಾಬ್ ಪುಡಿ. ಯಾವುದು ಅಂದ್ರೆ ತೇಜು ಅವ್ರದ್ದು, ನಮ್ ತೇಜು ಗೊತ್ತಲ್ಲ. 3 ಹಾಕಿದೀವಿ ಸಾಕು. ಒಂದು ಸ್ಪೆಷಲ್ ಏನು ಅಂದ್ರೆ ಇನ್ನೊಂದೆಲ್ಲ ತಂದ್ರೆ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಈ ಪುದೀನ ಕೊತ್ತಂಬರಿನ ರುಬ್ಕೊಂಡು ಸ್ವಲ್ಪ ಪುದೀನ ಟೇಸ್ಟ್ ಬರಲಿ ಅಂದ್ಬಿಟ್ಟು ಪುದೀನ ಕಬಾಬ್ ಹೆಂಗೆ ಬೆಣ್ಣೆ ಕಬ್ಬು ಕರ್ಗೋಗ್ಬೇಕು ಹಂಗೆ. ಅವನಿಗೆ ಗೊತ್ತಾಯಿಲ್ಲ ಗೈಸ್, ಅದನ್ನ ಏನ್ ಅಂತ ಗೊತ್ತಾಯ್ತಾ ಇಲ್ಲ. ಇದು ಬೆಣ್ಣೆ ಅಲ್ಲ ಗೈಸ್, ಇದು ಬೆಣ್ಣೆ ಅಲ್ಲ, ಇದು ಪುದೀನ ಟಚ್ ಕಬಾಬ್. ತುಪ್ಪ ಇದು ಪುದೀನ ಟಚ್ ಕಬಾಬ್. ನಮ್ಗೆ ತೋರ್ಸು ಮರಿ. ಹೇಳೋ ಪುದೀನ ಟಚ್ ಕಬಾಬು. ಪುದೀನ ಟಚಿಂಗ್ ಕಬಾಬ್. ಯಾರು ಈ ತರ ಮಾಡಿಲ್ಲ. ಟಚ್ ಅಂದ್ರೆ ಮುಟಾಟಂ. ಯಾರು ಈ ತರ ಮಾಡಿಲ್ವಾ ಸೀರಿಯಸ್ ಆಗಿ? ಯಾರು ಇಲ್ಲಿವರೆಗೂ ಇದನ್ನ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ ಅನ್ಕೊಂಡಿದೀನಿ. ಮಾಡಿದ್ರೆ ಅದು ನಿಮ್ಮ ಧೈರ್ಯಕ್ಕೆ ಬಿಟ್ಟಿದ್ದು. ಇರಿ ಗೈಸ್ ಒಂದು ನಿಮಿಷ, ಅದನ್ನ ನೀಟಾಗಿ ಹೇಳೋ. ಏನಂತ? ಇಲ್ಲಿವರೆಗೂ ಯಾರು ಈ ರೆಸಿಪಿ ಟ್ರೈ ಮಾಡಿಲ್ಲ. ಇಲ್ಲಿವರೆಗೂ ಯಾರು ಈ ಸಾಹಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ, ಮುಂದಕ್ಕೆ ಪಟ್ರೆ ಅದು ನಿಮ್ ಧೈರ್ಯಶಾಲಿ. ಲೇ ರೆಸಿಪಿ ಗೈಸ್, ನೀವೇನೇನೋ ಸಾಹಸ ಮಾಡಕ್ ಹೋಗ್ಬಿಡಿ. ಈ ತರ ರೆಸಿಪಿ ಯಾರು ನಿಮಗೆ ಯೂಟ್ಯೂಬ್ ಅಲ್ಲಿ ನಾವು ನೋಡಿಲ್ಲ. ಇವನೇ ಹೊಸ ಪ್ರಯತ್ನ ನೋಡಿ, ನಮಗ್ ಮಾತಾಡಕ್ಕೆ ಬಿಡಲ್ಲ. ನಮ್ಮಮ್ಮ ಅಂತೂ ಫುಲ್ ಪಿದಾಗೋಗ್ಬೇಕಿತ್ತು ತಿಂದಿದ ತಕ್ಷಣ. ಕಬಾಬ್ ತಿನ್ಬಿಟ್ಟು ಇವತ್ತು ಬರ್ತಡೇ ಖುಷಿಗೆ 2 kg ದಪ್ಪ ಆಗ್ಬಿಡ್ತಾರೆ ಅಮ್ಮ. ನೋಡಿ ಗೈಸ್, ಆಯ್ತು ಕಳ್ಸ್ಕೊಂಡ. ಮಾತೃಶ್ರೀರವರೇ, ಇದು ಸಾಕ ನೋಡಿ ಮ್ಯಾರಿನೇಷನ್. ನಮ್ಮ ಮೇನ್ ಮಾಸ್ಟರ್ ಚೆಫ್ ಅವರೇ. ಸಾಕಲ್ವಾ? ಅಷ್ಟೇ ಗೈಸ್, ಈ ತರ ಮ್ಯಾರಿನೇಟ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ 2 hours ಇಟ್ಬಿಡಿ. 2 hours ಆದ್ಮೇಲೆ ಮಾಡ್ಕೊಂಡು ತಿನ್ನಿ. ನಾವು ವಿಲ್ ಶೋ ಯು ಬಿರಿಯಾನಿ ರೆಸಿಪಿ. ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ, ಪಲಾವ್ ಎಲೆ, ಬಿರಿಯಾನಿ ಎಲೆನಾ ಅದು? ಪಲಾವ್ ಎಲೆ, ಪಲಾವ್ ಎಲೆ, ಬಿರಿಯಾನಿ ಎಲೆ ಎಲ್ಲ ಒಂದೇ. ಈರುಳ್ಳಿ, ವಾಸನೆ ಇವಾಗೇನೆ ಗಮ್ಮಂದ ಕಸ್ತೂರಿ ಮೇಥಿ ಸ್ಮೆಲ್ಲು. ಇಲ್ಲಿ ತೋರಿಸಿ ವಸಂತ ಅವರೇ. ಎಲ್ಲಿ? ಇಲ್ಲಿ ಒಳಗೆ, ಒಳಗ ಬಾವಿ ಒಳಗೆ ತೋರ್ಸಪ್ಪ ರಾಜ್ಕುಮಾರ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹುರ್ಕೊಳ್ಳಿ. ದೊಡ್ಡ ಚೌಟಿಲ್ವಾ? ದೊಡ್ಡ ಚೌಟೆ ಅದು. ನಾವು ಇಲ್ಲಿ ನೆಮ್ಮದಿಯಾಗಿ ನಮ್ಮಮ್ಮ ವಿಡಿಯೋ ಮಾಡ್ಬೇಕಾದ್ರೆ ಸುಮ್ನಿರಲ್ಲ.
ಕೈ ಅಪಿಯ ಅಂತ ಇರ್ತಾರೆ. ಯಾವಾಗ ಅದ್ರಲ್ಲಿ ಎಸ್ಪೆಷಲಿ ನಮ್ಮ ಮಾತೃಶ್ರೀ ಅವರೇ ಹೆಂಗೋ ಭಟ್ರು ಸರಿಲ್ಲ, ಎಲ್ಲದಕ್ಕೂ ನಮ್ಮನ್ನೇ ಕರೀತಾರೆ ಭಟ್ರು. ನಂಗೆ 10 ಕೈ ಇಲ್ಲ ಮಹಾರಾಜ. ಗೊತ್ತಾಯ್ತಾ ಅಂದೆ ನಿಮ್ಮ ಅಮ್ಮ ಕಷ್ಟಗಳು ಗೊತ್ತಾಯ್ತಾ? ನಮ್ಮ ಅಮ್ಮಂಗಾದ್ರೆ ಒಂದು 10-15 ಕೈ ಇದೆ. ಆ ಕಡೆ ಇದು ಮಾಡ್ತಾ ಇರುತ್ತೆ, ಆ ಕಡೆ ಇದು ಮಾಡ್ತಾ ಇರುತ್ತೆ. ಯಾವ್ದು ಅಂತ ಕೇಳಕ್ ಬರ್ತೈತಿ. ನೋಡಮ್ಮ ಇವಾಗ ಹೇಳ್ತಾನೆ ಇವನಿಗೆ ಇಲ್ವಂತೆ. ನಾವು ಅಪರೂಪ ಒರಿ ಈ ಬಾಡೂಟ ಟೈಮಲ್ಲಿ ಮಾತ್ರ ಸ್ವಲ್ಪ ಕೈ ಹಾಕ್ತೀವಿ. ಯಾಕಂದ್ರೆ ನಾವು ತಿನ್ಬೇಕಲ್ಲ. ಅಯ್ಯೋ ಅಣ್ಣಂಗೆ ಕನ್ನಡ ಬರ್ದೇ ಇದ್ರು ನಮ್ದು ಕಾಮಿಡಿಗಳಿಗೆಗೋಸ್ಕರ ಅವನು ನಗ್ತಾ ಇದ್ದಾನೆ. ಖುಷಿ ಅಣ್ಣಂಗೆ ಒಂಥರ ನಮ್ನ ನೋಡ್ತಾ ಇದ್ರೆ ಜೋಕರ್ ಮಾಡ್ಕೊಂಡ್ಬಿಟ್ಟಾನೆ. ಟರ್ಮರಿಕ್ ಅರಿಶಿನ ಪುಡಿ ಹಣ್ಣುಪ್ಪ, ಅರಿಶಿನ ಪುಡಿಯಪ್ಪ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ನುಣ್ಣಕ್ಕೆ ನೈಸಾಗಿ ರುಬ್ಕೊಂಡ್ಬಿಟ್ಟು ಹಾಕ್ತಾ ಇದೀವಿ. ಒಂದ್ ಮಾರು ಅಂತ ಇರ್ಬೇಕಷ್ಟೇ. ಸಿಹಿ ಕೈ ಚಂದ್ರ ಅವ್ರ ಮೈ ಮೇಲೆ ಬಂದಿದ್ದಾರೆ. ಏನ್ ಮಾಡೋದು? ಸಿಹಿ ಕೈ ಚಂದ್ರು ಅಲ್ಲಪ್ಪ, ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು. ಅಯ್ಯೋ ಸರಿ ಗೊಡಿ ಅಮ್ಮಾಜಿ, ಅಲ್ಲಾಡ್ಸೋಣ. ಆಮೇಲೆ ಕ್ರೆಡಿಟ್ಸ್ ಎಲ್ಲ ಮಮ್ಮಿನ ತಗೊಂಡ್ಬಿಡುತ್ತೆ. ಇಲ್ಲ ನಾನೇ ಟೊಮೆಟೊ ಕನ್ನಡದಲ್ಲಿ ಟೊಮೆಟೊಗೆ ಏನಂತಾರೋ? ಟೊಮೆಟೊ ಏಸನ ಅಂತ. ಹಾಕಪ್ಪ ಹಾಕು, ಎಲ್ಲೆಲ್ಲ ಹಾಕ್ತೀವಿ ಹಾಕು ಸರಿಯಾಗಿ ಹಾಕು. ಇದು ತೋರ್ಸೋ ಅಪ್ಪಿ. ನೆಕ್ಸ್ಟ್ ಲೆವೆಲ್ ಬಿರಿಯಾನಿ ಮನೇಲಿ ಮಾಡ್ಕೊಂಡು ತಿಂತಾ ಇದ್ರೆ ಯಾವ ಹೋಟ್ಲು ಬೇಕಾಗಿಲ್ಲ. ಗರಂ ಮಸಾಲ ಒಂದ್ ಸ್ವಲ್ಪ ಹಾಕಿದೀವಿ. ಈಗ ಧನಿಯಾ ಪುಡಿ, ಒಂದ್ 2 ಚಮಚ ಧನಿಯಾ ಪುಡಿ, ಇನ್ನೊಂದು ಅರ್ಧ ಹಾಕಿ. ಇರ್ಲಿ ಖಾರ ಒಟ್ಟು ತಿನ್ಲಿ. ರೆಡ್ ಚಿಲ್ಲಿ 1 ಸ್ಪೂನ್ ಹಾಕಿ ಸಾಕು. ಅಲ್ಲ ಇವಾಗ ಹಸಿಮೆಣಸಿನ್ಕಾಯಿ ಅವೆಲ್ಲ ರುಬ್ಬಿದಿರಲ್ಲ, ಅದೇ ಖಾರ ಕಮ್ಮಿ ಇರ್ಲಿ, ಜಾಸ್ತಿ ಖಾರ ಬೇಡ. ಸಮ್ಮರು ಅಂತ ಅಲ್ಲ, ವಿಡಿಯೋ ಅಡ್ಡ ಬರ್ತಿದ್ಯಮ್ಮ. ಚೆನ್ನಾಗಿ ನೀರು ಹಿಂಡಿ ಒಂದೊಂದೇ ಸ್ವಲ್ಪ ಹಾಕಪ್ಪ. ಅವ್ನು ಹಾಕ್ತಾನೆ ಬಿಡೋ. ಹಾಕಿ ರಾಜ್ಕುಮಾರ್ ಅವರೇ. ಅದ್ಭುತ. ಚಿಕನ್ ತೋರಿಸ್ರಿ. ಹೊರ್ತಿದ್ದೀನಿ ಸರ್. ಕೋಳಿ ಕಾಲ ಹೈಲೈಟ್ ಅಲ್ಲ ಸರ್. ಯಾರ ಬಂದ್ರು? ಮತ್ತೆ ಕೊಡು. ಇಟ್ಕಾದ್ರ ದೊಡ್ಡದ್ ಕೊಡ್ಲಾ? ಕನ್ನಡ ಮಾತಾಡಿ ಬಸ್. ದೊಡ್ಡದ್ ಕೊಡ್ಲಾ? ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಬಟ್ಟೆ ಕೊಡೋದು. ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಲೈಟಾಗಿ ರುಬ್ಕೊಂಡು ನೈಸ್ಗೆ ಹಾಕ್ಬಿಟ್ಟು ಈಗ ಮಿಕ್ಸಿಂಗ್ ಪ್ರಾಸೆಸ್. ಅಲ್ಲ ಸ್ವಲ್ಪ ಮೊಸರೇನಕ್ಕೆ ಇವಾಗ ಹಾಕ್ತಿದ್ದೀರಾ? ಸಾಫ್ಟ್ ಆಗಿ ಬೇಕಲ್ಲಪ್ಪ ಚಿಕನ್. ಈಗಲೇ ಹಿಂಗೆ ತಿನ್ಕೊಂಬಿಡೋಣ ಅನ್ಸ್ತಿದೆ. ಹಂಗೆ ತಿನ್ಕೊಂಬಿಡ್ತೀವಿ ಬೆಂದಿರೋ ಹಸಿದ್ ಹಂಗೆ ತಿಂದ್ಬಿಡೋಣ ಅನ್ಸ್ತಾ ಇದೆ. ಅಷ್ಟು ಅದ್ಭುತವಾಗಿದೆ. ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಇನ್ನ ಬರೀ ಡೌ ಇದು, ಇನ್ನ ರೆಡಿನೇ ಆಗಿಲ್ಲ. ಇವಾಗ ಚಿಕನ್ ಹಾಕ್ಬಿಟ್ಟು ತಿನ್ಬೇಕು ಅನ್ಸ್ತಾ ಇತ್ತಂತೆ. ಈಗ ಸ್ವಲ್ಪ ನೀರ್ ಹಾಕಿದೀವಿ. ಚಿಕನ್ ನೀರ್ ಅಕ್ಕಿ ಹಾಕಿದೀವಿ. ಎಷ್ಟು ಹಾಕ್ತಿವೋ ಅಷ್ಟು ಕಣ. 2 ಗ್ಲಾಸ್, ಎರಡು ಸ್ವಲ್ಪ ಜಗ್ ತರನ ಅಕ್ಕಿ. 2 kg ಅಕ್ಕಿಗೆ
ಒಂದು 5 ಪಾತ್ರೆ ನೀರು ಹಾಕ್ತಾ ಇದ್ದೀನಿ, 4 ಲೀಟರ್ ನೀರು ಹಾಕ್ತಾ ಇದ್ದೀನಿ. ಅಂದಾಜೆಲ್ಲ ಗೊತ್ತಾಗುತ್ತೆ ಎಲ್ಲರಿಗೂ, ಅದೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಸ್ವಲ್ಪ ಬ್ಯಾಚುಲರ್ಸ್ ನೋಡ್ಕೊಳ್ಳಿ, 2:4 ರೇಷಿಯೋ ಅಷ್ಟೇ. ಶ್ರಾವಣ್ ಸುಬ್ರಹ್ಮಣ್ಯ ಪಿಕ್ಚರ್ ನೋಡಿದ್ರೆ 2:4, 2:4, 1:2. 2:4 is 1:2, 1:2 into 2 is 2:4. ಅಷ್ಟೇ, ಸಿಂಪಲ್ ಮ್ಯಾಥ್ಸ್. ಈಗ ಚಿಕನ್ ಚೆನ್ನಾಗಿ ಬೇಯೋ ತನಕ ಅದಕ್ಕೆ ಒಂದು ಪಾತ್ರೆ ಮುಚ್ಚಿ ಸೀಲ್ ಮಾಡಿಬಿಟ್ರೆ, ಆಮೇಲೆ ಅಕ್ಕಿ ಹಾಕ್ಬಿಟ್ಟು ಆಹಾ ಏನಮ್ಮ ಅದು? ಅದು ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕಿದ್ದಲ್ಲ ಅವಾಗೆ. ಹಾಕಿದೆ ಲಾಸ್ಟ್ ಈಗ ಅಕ್ಕಿ ಒಂದು ಅರ್ಧ ಗಂಟೆ ನೆನೆಸಿದ್ಯಾ? ಒಂದು 20 ಮಿನಿಟ್ಸ್, ಒಂದು ಅರ್ಧ ಗಂಟೆ ಅಕ್ಕಿ ನೆನೆಸಿದೀವಿ. 2 kg ಅಕ್ಕಿ, ಅದಕ್ಕೆ ಜೀರಾ ರೈಸ್ ಬಿರಿಯಾನಿ, ಸಣ್ಣ ಅಕ್ಕಿ ಬಿರಿಯಾನಿ. ನಾನು ತೋರಿಸ್ತಾ ಇಲ್ಲ ಅವನು. ಓಕೆ ನೋಡ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ಮಲಯಾಳಿ ನಮ್ ನರ್ಸಮ್ಮ. ಅಷ್ಟೇ. ಉಪ್ಪಿನಕಾಯಿ ಕೊಡ್ರ ಅಣ್ಣಂಗೆ, ಅಣ್ಣಂಗೆ ಉಪ್ಪಿನಕಾಯಿ ಕೊಡ್ರು. ಅಷ್ಟೇ ತಾನೇನಾ? ಅಡ್ಗೆ ಬಟ್ಟ ಮಾಡ್ಬಿಟ್ಟವ್ರೆ. ಭಟ್ರಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನ ಬಾಳಲಿ. ಏನಾಯ್ತು? ಎಗುತ್ತಿದೆ. ಕಾಲ್ ಮೇಲೆ ಎಗರ್ಬಿಡ್ತು. ತುಪ್ಪ ನಂದಿನಿದು. ಇನ್ನೇನು ಭಟ್ರೆ ಈಗಲೇ ಘಮ ಘಮ ಹೆಂಗ್ ಹೊಡಿತಿದೆ ಅಂದ್ರೆ, ಆಹಾಹಾ, ಅದ್ಭುತ ಅದ್ಭುತ ಅದ್ಭುತ, ಅತಿ ಅದ್ಭುತ. ಮೊಸರು ಬಿಡ್ತೀನಿ. ಮಸ್ತಾಗಿದೆ ಬಿರಿಯಾನಿ ಮಾತ್ರ, ಕ್ರೇಜಿ. ದಮ್ ಕಟ್ಬಿಟ್ಟು ಬಾರಿಸ್ತಾ ಇದ್ರೆ ಆಹಾ, ಒನ್ ಮೋರ್. ಒನ್ ಮಾರ್ ಬಿಟ್ಟು ನಿಂದ ಏನೋ ಸ್ಪೆಷಲ್ ಡೈಲಾಗ್ ಹೇಳೋ. ಸ್ಪೆಷಲ್ ಟ್ವೈಸ್ ಮುಚ್ಚಬೇಕಾಗಿತ್ತು. ಇಲ್ಲ ಇನ್ನೊಂದು ಹಾಕಿತ್ತು ಓ, ಹಿಂದೆ ತೊಳ್ದೇನೋ, ವಾಶ್ ಮಾಡ್ದೇನೋ. ತೊಳೆದೆ ಬಿಡ. ಆಹಾ, ಬಾಳೆ ಎಲೆ ದಮ್ಮಲ್ಲಿ ಕಟ್ತಾ ಇದೀವಿ. ಹಾ ಚಾಲು. ತಟ್ಟೆ ಹಾಕು. ಸಾಕು ಸರಿನಾ? ಅದಕ್ಕೆ ತುಪ್ಪ ಹಾಕಲ್ವಾ? ಹಾಕಿದೀವೋ Last ಅಲ್ಲಿ ಕಣ್ಣಲ್ಲಿ ಕಾಣಿಲ್ವಾ ಆಮೇಲೆ ಉಯ್ದಿದ್ದು. ಆಗಿದೆ ಇವಾಗ ಓಪನಿಂಗ್ ದ ದಮ್ಮು. ಹಾ? ದಮ್ಮಲ್ಲ ದಮ್ಮ. ಮೊಮೋ ಸ್ಮೆಲ್ಲು. ತಟ್ಟೆ 1 ಅದ್ ನೀರ್ ಹಾಕ್ತೇಕೋ ಹಂಗೆ. 2 3 ವಾವ್. ತುಪ್ಪ ಹಾಕೋ ಚೂರು. ತುಪ್ಪ ಏರ. ಗೀಯರ ಬಿರಿಯಾನಿ. ಸೈಡ್ ರೇ. ಹಾಕಿ ಇನ್ನೊಂದು ಸರ್ವಿಸ್ ಕಾಲಿಂಗ್ ಕಲ್ಚರ್. ನೋಡಿ ಗಾಯ್ಸ್, ಮ್ಯಾರಿನೇಟ್ ಆಗಿದೆ. ಇವಾಗ ಪಚ ಅಂತ ಕಲಿಸ್ತಾನೆ ನೋಡಿ. ಮಾತ್ರ ಮಸ್ತ್ ರೇ, ಮಸ್ತ್. ಬಿಸಿ ಕಬಾಬ್ ಕರೀದಿರೆ ಬಿಡ್ತಾವನೆ ಗೈಸ್. ಕರೀದಿರೆ ಅಂದ್ರೆ ನನ್ನ ಕಾಲ್ ಕೂಗ್ದಿರೆ ಬಿಡ್ತಾವನೆ. ಪುದೀನಾ ಕಬಾಬ್. ನಿಧಾನಕ್ಕೆ ಬಿಡು. ಪುದೀನಾ ಮಿಕ್ಸ್ ಸ್ಪೆಷಲ್ ಕಬಾಬ್. ಪುದೀನಾ ಟಚ್ ಕಬಾಬ್. ನಂದು ಇನ್ನೊಂದು ರೌಂಡ್ ಹಾಕ್ತೀನಿ. ನೋಡಿ ಗೈಸ್, ನಮ್ಮ ಸರ್ ಬಂದಿದ್ದಾರೆ, ನಿಮ್ಮೆಲ್ಲರ ಸರ್ರು ಬಂದು ಕಬಾಬ್ ಟೇಸ್ಟ್ ಮಾಡ್ತಿದ್ದಾರೆ. ಚೆನ್ನಾಗಿ ಕಬಾಬ್ ಮಾಡ್ತಾರೆ. ರಿವ್ಯೂ ಹೇಳಿ ಸರ್. ಸಖತ್ತಾಗಿದೆ. ನೋಡಿ 2 ಲೀಟರ್ ಸ್ಪ್ರೈಟ್ ಕುಡಿತಾರೆ. ನಾನು ಕುಡಿತಾ ಇಲ್ಲ, ಇವರು ನಾನು ಕುಡಿಬೇಡಿ ಅಂತೀನಿ, ನನಗೆ ತೋರಿಸ್ತಾ ಇದ್ದಾನೆ, ನಾನು ಕುಡಿತಾ ಇಲ್ಲ. ಟೇಸ್ಟ್. ನಾವು ಇದನ್ನ ಫ್ರಾಂಚೈಸಿ ತಗೊಂಡು ಹೋಟ್ಲ್ ಹಾಕೋಣ ಅನ್ಕೊಂಡಿದ್ವಿ ಆರೋಹಳ್ಳಿಲಿ. ಬನ್ನಿ, ಡೈಲಿ ಕಬಾಬ್ ತಿನ್ನಿ, ಬಿಸ್ನೆಸ್ ಮಾಡಿಸಿ. ಕಬಾಬ್ ಮಾತ್ರ ಸೂಪರ್ ಬಂದೈತಾ? ಯಾರ ಕೈ ಹಾಕಿರೋದು? ಬಿರಿಯಾನಿ ಕಬಾಬ್ ಸೂಪರ್ ಆಗಿದೆ. ಬಿರಿಯಾನಿ ನಾಟಿ ಬಿರಿಯಾನಿ. ಕೈಸ ಬಿರಿಯಾನಿ. ಸಖತ್ತಾಗಿದೆ ಬಿರಿಯಾನಿ. ಮತ್ತೆ ಬಿರಿಯಾನಿ ಸೂಪರ್.
ಬೇರೆ ಲೆವೆಲ್. ಸರ್ ಹೇಳ್ತಾರೆ ನೋಡಿ. ಅದೇ ಅವ್ರು ಕೊಡು. ಈಗ ನಾವು ಹೋಟ್ಲಲ್ಲಿ ಲಿಮಿಟೆಡ್ ಆಪ್ಷನ್ ಬಿರಿಯಾನಿ ಮತ್ತೆ ಕಬಾಬು ಅಷ್ಟೇ ಇವಾಗ ಬೇಗ ಸದ್ಯಕ್ಕೆ ಬರ್ಬೇಕು. ಬೇಗ ಬರಬೇಕು. ಇಲ್ಲಾಂದ್ರೆ ನಾವೇ ಖಾಲಿ ಮಾಡ್ತೀವಿ. ಬೇಗ ಬೇಗ ಬನ್ನಿ, ನಿಮ್ಮ ಬಿರಿಯಾನಿನ ಕಬಾಬ್ನ ತಿನ್ನಿ. ಅಷ್ಟೇನಾ ಚೆನ್ನಾಗಿ? ಅಷ್ಟೇ ಗೈಸ್, ಈ ವಿಡಿಯೋನ ರಿವ್ಯೂ ಕೊಡ್ಸ್ಬಿಡು. ಯಾರು ಕಲೆ ಅಮ್ಮ ನೀನೊಂದು ತಿನ್ನಮ್ಮ, ಬರ್ತಡೆಗಾಗ್ಲು ತಿನ್ಬಿಟ್ಟು ರಿವ್ಯೂ ಹೇಳ್ಬಾ. ಇಲ್ಲೊಂದು ತುತ್ತು ಕೈ ಹಾಕು. ನೀವು ತಿಂದು ತೃಪ್ತಿ ಆದ್ರೆ ನನಗೆ ಸಮಾಧಾನ. ಏರಿಯಾ ಇಷ್ಟೊತ್ತಿಗೆ ಖರಾಬು. ಬೇರೆ ಐತದ ಖರಾಬು, ಕೈ ಹಾಕ್ತೀಯ ಇಲ್ವಾ? ಓದೋದು. ನಿಮ್ ಏಸ್ ಎಸದ್ರಲ್ಲೇ ಇರ್ತದೆ ಯಾವಾಗೂ. ಹಾಂ ಸೂಪರ್. 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 ಬಾಯಿ ಒಳಗಡೆ ಇಟ್ರೆ ಹಂಗೆ ಹೋಗ್ತಾ ಇದೆ. ಹೋಯ್ತಾ ಇದ್ದೆ ಇವಾಗ. ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬನ್ನಿ ಶೇರ್ ಮಾಡಿ. ಬಿರಿಯಾನಿ ಹಾಂ ಬನ್ನಿ ಬಿರಿಯಾನಿ ತಿನ್ನಿ, ಇಲ್ಲಿ ನೋಡ್ತಾ ಇದೆ. ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಇದೇ ಥರ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಟನ್ ಟನ್ ಅಂತ ಹೊಡ್ಕೊಂಡಿರ್ರಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.